ಹಾಗೆಯೇ ಯೇಸು ಕ್ರಿಸ್ತನು ಸುಮಾರು ರೋಗಿಗಳನ್ನು ಸ್ವಸ್ಥ ಮಾಡುತ್ತಾ ಅಲ್ಲಲ್ಲಿ ದೇವರ ಲೋಕದ ಸುವಾರ್ತೆಯನ್ನು ಸಾರುತ್ತಾನೆ. ರೋಗಿಗಳನ್ನು ಸ್ವಸ್ಥ ಮಾಡುತ್ತಾನೆ. ಪ್ರಭುವೇ ಪ್ರಭುವೇ ನನ್ನ ಕಣ್ಣು ಕಾಣಿಸೋದಿಲ್ಲ ಪ್ರಭು. ಪ್ರಭುವೇ ಪ್ರಭುವೇ ಕಾಲುಗಳನ್ನು ನೆಟ್ಟು ಮಾಡು. ಪ್ರಭುವೇ ನನ್ನ ರಕ್ಷಿಸಿ. ಪ್ರಭುವೇ ಪ್ರಭುವೇ ನನ್ನ ಬೆನ್ನಿನ ಮೆತ್ತಗೆ ಮಾಡಿ. ಹೀಗೆ ಸುವಾರ್ತೆ ಸಾರುತ್ತಾನೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಸ್ವಾಮಿ, ನಿಮ್ಮ ಮಂದಿರದಲ್ಲಿ ಸೇವೆ ಮಾಡುತ್ತಿರುವೆನು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆಯೇ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಬೋಧಕನೇ, ನಾನು ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು? ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ. ಹೌದು, ನಾನು ವ್ಯಭಿಚಾರ ಮಾಡಲಿಲ್ಲ, ನರಹತ್ಯೆ ಮಾಡಲಿಲ್ಲ, ಕದಿಯಲಿಲ್ಲ, ಸುಳ್ಳು ಸಾಕ್ಷಿ ಹೇಳಲಿಲ್ಲ, ಎಲ್ಲದಕ್ಕೂ ಸರಿಯಾಗಿ ನಡೆದುಕೊಂಡಿದ್ದೇನೆ. ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯಕ್ಕೆ ಸೇರುವುದು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿನ ಕಣ್ಣಿನಲ್ಲಿ ನುಗ್ಗುವುದು ಸುಲಭ. ಯೇಸು ಕ್ರಿಸ್ತನು ತನ್ನ ಜೀವನದಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳನ್ನು ಮಾಡಿದರು, ಯಾವುದೇ ಕೆಟ್ಟ ಕಾರ್ಯಗಳನ್ನು ಮಾಡದೇ ಇದ್ದರೂ ಕೂಡ ಯೇಸು ಕ್ರಿಸ್ತನಿಗೂ ಕೂಡ ಕೆಲವರು ತಪ್ಪು ಹೊರಿಸಲು ಮುಂದಾಗುತ್ತಾರೆ. ಅವರಲ್ಲಿ ಕೆಲವರು, ಯೇಸು ಕ್ರಿಸ್ತನನ್ನು ಯಾವ ಉಪಾಯದಿಂದ ಕೊಲ್ಲೋಣ? ಹೌದು, ಯೇಸು ಕ್ರಿಸ್ತನನ್ನು ಸಾಯಿಸಲೇಬೇಕು. ಈ ನಷ್ಟ ಏತಕ್ಕೆ? ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ. ಈಕೆ ನನಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ. ಶೋಧನೆಗೆ ಒಳಗಾಗದಂತೆ ಪ್ರಾರ್ಥನೆಯನ್ನು ಮಾಡಿರಿ. ಯೇಸು ಕ್ರಿಸ್ತನನ್ನು ಕೊಲ್ಲಲು ಯಾವ ಉಪಾಯವಾದರೂ ಸಿಕ್ಕಿತಾ? ಇಲ್ಲ ಪ್ರಭು, ಇಲ್ಲ, ಸಿಗಲಿಲ್ಲ. ಕೊಡ್ತೇನೆ. ನನಗೇನು ಕೊಡುತ್ತೀರಿ? ನಾನು ನಿನಗೆ 30 ರೂಪಾಯಿಯನ್ನು ಕೊಡುತ್ತೇನೆ. ಬನ್ನಿ.
ಸೈನಿಕರೇ ಬನ್ನಿ. ನನ್ನನ್ನು ಹಿಡಿದುಕೊಂಡು ಹೋಗಲು ಬಂದಿದ್ದಾರೆ, ಎದ್ದೇಳಿ. ನಾನು ಇಷ್ಟು ದಿನ ನಿಮ್ಮ ಮಧ್ಯದಲ್ಲಿ ಇರಬೇಕಾದರೆ ನನ್ನನ್ನು ಹಿಡಿಯಲು ಆಗಲಿಲ್ಲವೇ? ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದುತ್ತಾನೆ. ಯೇಸು ಕ್ರಿಸ್ತನು ಶಿಲುಬೆಯ ಮರಣವನ್ನು ಹೊಂದಿದ ನಂತರ ನಡೆದ ಸಂಘಟನೆಗಳು. ಕೆಲವು ದಿನಗಳಾದ ನಂತರ ಯೇಸು ಕ್ರಿಸ್ತನ ಶಿಷ್ಯರು, ಆತ್ಮೀಯರೆಲ್ಲರೂ ಒಂದು ಸ್ಥಳದಲ್ಲಿ ಕೂತು ಪ್ರಾರ್ಥನೆಯನ್ನು ಮಾಡುತ್ತಿರಬೇಕಾದರೆ ಯೇಸು ಕ್ರಿಸ್ತನು ಸತ್ತು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಅವರಿಗೆ ಪ್ರತ್ಯಕ್ಷನಾಗಿ ಕಾಣಿಸಿಕೊಳ್ಳುತ್ತಾನೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿರಿ. ಇವರನ್ನು ಲೋಕದೊಳಗಿಂದ ತೆಗೆದು ಹಾಕಿ ಬಿಡಬೇಕೆಂದು ನಾನು ಕೇಳಿಕೊಳ್ಳುವುದಿಲ್ಲ. ಕೆಡುಕನಿಂದ ತಪ್ಪಿಸಿ ಕಾಪಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಾನು ಲೋಕದವನಲ್ಲದೆ ಇರುವ ಪ್ರಕಾರ ನೀವು ಲೋಕದವರಲ್ಲ. ನಿಮ್ಮನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸುವೆನು. ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ಈಗ ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ನಾನೇ ಆದಿಯೂ ಅಂತ್ಯವೂ, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ಯೇಸು ಕ್ರಿಸ್ತನು ಆರೋಹಣವಾಗುತ್ತಾನೆ. ಯೇಸು ಕ್ರಿಸ್ತನ ಆರೋಹಣದ ನಂತರ ನಡೆದ ಸಂಘಟನೆಗಳು. ಆತನ ಶಿಷ್ಯರು ಯೇಸು ಕ್ರಿಸ್ತನ ಆಜ್ಞೆಯ ಪ್ರಕಾರ ಪ್ರತಿಯೊಂದು ಸ್ಥಳಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರುತ್ತಾ ಇರಬೇಕಾದರೆ ಪೇತ್ರನು ಸುವಾರ್ತೆಯನ್ನು ಸಾರುತ್ತಿರುವ ದೃಶ್ಯ. ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕೆ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಯೇಸು ಕ್ರಿಸ್ತನ ಶಿಷ್ಯರೆಲ್ಲರೂ ಸುವಾರ್ತೆಯನ್ನು ಸಾರುತ್ತಾ ಅವರಿಗೆ ಬರುವಂಥ ಹಿಂಸೆ ಕಷ್ಟಗಳನ್ನು ಕೂಡ ಲಕ್ಷಿಸದೆ ತಮ್ಮ ಪ್ರಾಣಗಳನ್ನು ಸಂಪೂರ್ಣವಾಗಿ ಯೇಸು ಕ್ರಿಸ್ತನಿಗೆ ಸಮರ್ಪಿಸಿ ಯಾವ ಕೇಡಿಗೂ ಹೆದರದಂತೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಗೊಳ್ಳುತ್ತಾರೆ. ಹೀಗೆಯೇ ಸುವಾರ್ತೆಯನ್ನು ಸಾರುತ್ತಾ ಪ್ರಾಣಾತ್ಮ ದೇವ ಯೇಸು ಸೇವೆಗೆ ಪರಿಪೂರ್ಣವಾಗಿ ಅರ್ಪಿಸುವ. ಪ್ರಾಣಾತ್ಮ ದೇವ ಯೇಸು ಸೇವೆಗೆ ಪರಿಪೂರ್ಣವಾಗಿ ಅರ್ಪಿಸುವ. ದೃಢ ನಿಶ್ಚಯದಿಂದ ಯೇಸು ಬರುವಾಗ ನಾವೆಲ್ಲರೂ ಹರ್ಷಿಸುವ. ನಮ್ಮ ಯೇಸು ಪ್ರಭುವು ಶೀಘ್ರವಾಗಿ ಬರುವನು, ಅತಿ ವೇಗದಿಂದ ಸೇವೆ ಮಾಡುವ. ನಮ್ಮ ಯೇಸು ಪ್ರಭುವು ಶೀಘ್ರವಾಗಿ ಬರುವನು, ಅತಿ ವೇಗದಿಂದ ಸೇವೆ ಮಾಡುವ. ಯೇಸು ಕ್ರಿಸ್ತನ ಒಳ್ಳೆಯ ಶಿಷ್ಯರಂತೆಯೇ ವಿಶ್ವಾಸದಿಂದ ಸಾಗುವ. ಸದಾ ನಾವೆಲ್ಲರೂ ಆತನ ಸೇವೆಯನ್ನು ಸರ್ವಕಾಲದಲ್ಲೂ ಮಾಡುವ. ಚಿನ್ನ ಅಂದ್ರು ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಶ್ಯಾಮ್ಗನ್ ಫೋನ್ ಆದ ಧನ್ಯವಾದಗಳು. ಏ